ಇದು ಯಾವುದೋ ಒಂದು ಮೀಡಿಯಾಗೋಸ್ಕರ ಫೋಟೋಗೋಸ್ಕರ ಜನರಿಗೆ ತೋರ್ಪಡಿಗೋಸ್ಕರ ಮಾಡ್ತಿರೋ ಕಾರ್ಯಕ್ರಮ ಅಂತ ಅಲ್ವೇ ಅಲ್ಲ. ರಾಮಚಂದ್ರ ಬಂದ್ಬಿಟ್ಟು ಇಡೀ ಕರ್ನಾಟಕದಲ್ಲೇ ಮಾದರಿ ಅಂತ ಪುರಸಭೆ ಅಂತ ನಾನು ಹೇಳಿ ಗಂಟಗೋಚವಾಗಿ ಹೇಳ್ತೀನಿ. ಇಲ್ಲ ಇದು ಇಲ್ಲ ನೀವು ಹೇಳ್ತಿರೋದು ನಾನು ಒಪ್ಕೊಳ್ಳೋಕ್ಕಾಗಲ್ಲ. ಇವೆಲ್ಲಾದ್ರೂ ಕಸ ಇದೆ ಅಂತ ಹೇಳಿದಾಗ ಕ್ಯಾಮ್ರಾ ಹಾಕ್ಬಿಟ್ಟು ನಮ್ಗೆ ತೋರಿಸಿ ಮಾರನೇ ದಿವಸ ಪರ್ಮನೆಂಟಾಗಿ ಲೈಫ್ ಟೈಮಲ್ಲಿ ಕಸನೇ ಇರೋದಿಲ್ಲ. ಹೋಗೋಣ, ಈಗಲೂ ಹೋಗೋಣ. ಈಗ ತಮ್ಮ ಜೊತೆಯಲ್ಲೇ ಕ್ಯಾಮ್ರಾ ಜೊತೆಯಲ್ಲೇ ಹೋಗೋಣ. ಎಲ್ಲೆಲ್ಲಿ ಕಸ ಇದೆ ನಮ್ಗೆ ತೋರಿಸ್ಬಿಡಿ. ಆ ಕಸ ಪರ್ಮನೆಂಟಾಗಿ ಲೈಫ್ ಟೈಮ್ನಲ್ಲಿ ಅಲ್ಲಿ ಕಸನೇ ಬರೋದಿಲ್ಲ, ಆ ಥರ ನೋಡ್ಕೊಳ್ತೀವಿ. ಅದಕ್ಕೋಸ್ಕರ ನಾವು ಇಷ್ಟು ಪುರಸಭೆಯಿಂದ ಬೊಮ್ಮಸಂದ್ರ ಕೈಗಾರಿಕಾ ಸಂಘ ಇಷ್ಟು ಶ್ರಮ ಪಡ್ತಿರೋದು. ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ. ನಾವೀಗ ಪುರಸಭೆ ವ್ಯಾಪ್ತಿಯಲ್ಲಿ ಒಂದು ಕಸ ವಿಲೇವಾರಿ ಯಂತ್ರ ಹಾಕಿದ್ದೀವಿ. ಸುಮಾರು ಪ್ರತಿ ದಿವಸ 4 ಟನ್ನನ್ನು ಕಸನ ವಿಲೇವಾರಿ ಮಾಡುತ್ತೆ. ಹಸಿ ಕಸನ ಬಂದು ವಿಲೇವಾರಿ ಮಾಡಲಿಕ್ಕೆ ಇವತ್ತು ಮೊನ್ನೆ ತಾನೇ ಉದ್ಘಾಟನೆ, ತಾವೇ ಅದನ್ನು ಕ್ಯಾಮ್ರಾ ಕಣ್ಣಲ್ಲಿ ನೋಡಿದ್ದೀರಾ, ತಾವೇ ಪ್ರಸಾರ ಮಾಡಿದ್ದೀರಾ. ಅಲ್ಲಿ ಸುಮಾರು 40 ಕಿಲೋವಾಟ್ ಅಷ್ಟು ಕರೆಂಟ್ ಉತ್ಪಾದನೆ ಆಗ್ತಿದೆ. ಎಲ್ಲಿ ಕಸ ಇದೆ? ಕಸ ಇಲ್ಲ. ಬೊಮ್ಮಸಂದ್ರ ಬಂದ್ಬಿಟ್ಟು ಇಡೀ ಕರ್ನಾಟಕದಲ್ಲೇ ಮಾದರಿ ಅಂತ ಪುರಸಭೆ ಅಂತ ನಾನು ಹೇಳಿ ಗಂಟಗೋಚವಾಗಿ ಹೇಳ್ತೀನಿ. ಇವತ್ತಿನ ಕಾರ್ಯಕ್ರಮ ಬೊಮ್ಮಸಂದ್ರ ಕೈಗಾರಿಕಾ ಸಂಘ ಮತ್ತು ಬೊಮ್ಮಸಂದ್ರ ಪುರಸಭೆ ವತಿಯಿಂದ ಕೇಂದ್ರ ಸರ್ಕಾರದ ಒಂದು ಸ್ವಚ್ಛತಾ ಕಾರ್ಯಕ್ರಮ ಏನು ಪ್ರತಿ ವರ್ಷವೂ ನಡೀತದೆ, ಅದೇ ರೀತಿಯಲ್ಲಿ ಇವತ್ತು ಸಹ ನಾವು ಮಾಡ್ಕೊಂಡಿದ್ದೀವಿ. ಈ ವರ್ಷ ಮೊದಲನೇ ವರ್ಷ ಆದಮೇಲೆ ಇವತ್ತು ಎರಡನೇ ವರ್ಷದಲ್ಲಿ ಅತಿ ಹೆಚ್ಚಾಗಿ ಸುಮಾರು 1000 ಜನ ಕಾರ್ಮಿಕರು ಮತ್ತು ಎಲ್ಲ ಕಾರ್ಖಾನೆ ಮಾಲೀಕರು ಎಲ್ಲರೂ ಸಹ ಬಂದು ಈ ಸ್ವಚ್ಛತಾ ಕಾರ್ಯಕ್ರಮಕ್ಕೆ ನಮ್ಮ ಮಾನ್ಯ ಶಾಸಕರು ಮತ್ತು ಜಿಲ್ಲಾಧಿಕಾರಿಗಳು ಬಂದು ಈಗಾಗಲೇ ಚಾಲನೆ ಕೊಟ್ಟಿದ್ದಾರೆ. ಇದನ್ನು ನಾವು ಈಗ ಆಲ್ರೆಡಿ ಇದನ್ನು ನಡೆಸ್ತಾ ಇದ್ದೀವಿ. ಈಗ ಇನ್ನೇನಿಗೆ ಪ್ರಾರಂಭ ಆಗ್ತಾ ಇದೆ. ಇದೇ ಇವತ್ತಿನ ಕಾರ್ಯಕ್ರಮ. ಸರಿಯಾದಂಥ ವಿಲೇವಾರಿ ಆಗ್ತಿಲ್ಲ, ಸರಿಯಾದಂಥ ಸ್ವಚ್ಛತೆ ಆಗ್ತಿಲ್ಲ. ಇಲ್ಲ ನೀವು ಹೇಳ್ತಿರೋದು ನಾನು ಒಪ್ಕೊಳ್ಳೋಕ್ಕಾಗಲ್ಲ. ಇವೆಲ್ಲಾದ್ರೂ ಕಸ ಇದೆ ಅಂತ ಹೇಳಿದಾಗ ಕ್ಯಾಮ್ರಾ ಹಾಕ್ಬಿಟ್ಟು ನಮ್ಗೆ ತೋರಿಸಿ ಮಾರನೇ ದಿವಸ ಪರ್ಮನೆಂಟಾಗಿ ಲೈಫ್ ಟೈಮಲ್ಲಿ ಕಸನೇ ಇರೋದಿಲ್ಲ. ಹೋಗೋಣ, ಈಗಲೂ ಹೋಗೋಣ. ಈಗ ತಮ್ಮ ಜೊತೆಯಲ್ಲೇ ಕ್ಯಾಮ್ರಾ ಜೊತೆಯಲ್ಲೇ ಹೋಗೋಣ. ಎಲ್ಲೆಲ್ಲಿ ಕಸ ಇದೆ ನಮ್ಗೆ ತೋರಿಸ್ಬಿಡಿ. ಆ ಕಸ ಪರ್ಮನೆಂಟಾಗಿ ಲೈಫ್ ಟೈಮ್ನಲ್ಲಿ ಅಲ್ಲಿ ಕಸನೇ ಬರೋದಿಲ್ಲ, ಆ ಥರ ನೋಡ್ಕೊಳ್ತೀವಿ. ಅದಕ್ಕೋಸ್ಕರ ನಾವು ಇಷ್ಟು ಪುರಸಭೆಯಿಂದ ಬೊಮ್ಮಸಂದ್ರ ಕೈಗಾರಿಕಾ ಸಂಘ ಇಷ್ಟು ಶ್ರಮ ಪಡ್ತಿರೋದು. ಇದು ಯಾವುದೋ ಒಂದು ಮೀಡಿಯಾಗೋಸ್ಕರ ಫೋಟೋಗೋಸ್ಕರ ಜನರಿಗೆ ತೋರ್ಪಡಿಗೋಸ್ಕರ ಮಾಡ್ತಿರೋ ಕಾರ್ಯಕ್ರಮ ಅಂತ ಅಲ್ವೇ ಅಲ್ಲ. ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ. ನಾವೀಗ ಪುರಸಭೆ ವ್ಯಾಪ್ತಿಯಲ್ಲಿ ಒಂದು ಕಸ ವಿಲೇವಾರಿ ಯಂತ್ರ ಹಾಕಿದ್ದೀವಿ. ಸುಮಾರು ಪ್ರತಿ ದಿವಸ 4 ಟನ್ನನ್ನು ಕಸನ ವಿಲೇವಾರಿ ಮಾಡುತ್ತೆ. ಹಸಿ ಕಸನ ಬಂದು ವಿಲೇವಾರಿ ಮಾಡಲಿಕ್ಕೆ ಇವತ್ತು ಮೊನ್ನೆ ತಾನೇ ಉದ್ಘಾಟನೆ, ತಾವೇ ಅದನ್ನು ಕ್ಯಾಮ್ರಾ ಕಣ್ಣಲ್ಲಿ ನೋಡಿದ್ದೀರಾ, ತಾವೇ ಪ್ರಸಾರ ಮಾಡಿದ್ದೀರಾ. ಅಲ್ಲಿ ಸುಮಾರು 40 ಕಿಲೋವಾಟ್ ಅಷ್ಟು ಕರೆಂಟ್ ಉತ್ಪಾದನೆ ಆಗ್ತಿದೆ. ಎಲ್ಲಿ ಕಸ ಇದೆ? ಕಸ ಇಲ್ಲ. ಬೊಮ್ಮಸಂದ್ರ ಬಂದ್ಬಿಟ್ಟು ಇಡೀ ಕರ್ನಾಟಕದಲ್ಲೇ ಮಾದರಿ ಅಂತ ಪುರಸಭೆ ಅಂತ ನಾನು ಹೇಳಿ ಗಂಟಗೋಚವಾಗಿ ಹೇಳ್ತೀನಿ. ಸರ್, ಕೆಲವು ಇನ್ನೂ ಕಂಪ್ನಿಗಳಲ್ಲಿ STP ಆಗಲಿಲ್ಲ, ಕೆಮಿಕಲನ್ನು ನೇರವಾಗಿ ಚರಂಡಿಗಳು ಬಿಡುವಂಥದ್ದು, ಹೊರಗಡೆ ಬಿಡುವಂಥದ್ದು, ಇದೆಲ್ಲ ಸಮಸ್ಯೆಗಳು ಇಲ್ಲ. ಈಗ ಇಲ್ಲ, ನೀವು ಇತ್ತು 4 ವರ್ಷ 3 ವರ್ಷ ಹಿಂದೆಗಡೆ ಇವೆಲ್ಲ ಇತ್ತು. ಈಗ NGTಯಿಂದ ಸುಮಾರಾಗಿ ಎಚ್ಚರಿಕೆ ನೋಟಿಸ್ಗಳನ್ನು ಕೊಟ್ಟಾದ ಮೇಲಕ್ಕೆ ಎಲ್ಲ ಕಾರ್ಖಾನೆಗಳಲ್ಲೂ ಸಹ STPಗಳನ್ನು ಹಾಕಿದ್ದಾರೆ. STP ಎಲ್ಲಿಲ್ವೋ ಅಲ್ಲೆಲ್ಲನೂ CETPಗೆ, ಕಾಮನ್ ಎಫ್ಲುಯೆಂಟ್ ಟ್ರೀಟ್ಮೆಂಟ್ ಪ್ಲಾಂಟ್ಗಳಿಗೆ, CETPಗಳಿಗೆ ಅವರೇ ತಗೊಂಡೋಗಿ ವಿಲೇವಾರಿ ಮಾಡ್ತಿದ್ದಾರೆ. ನೀವು ಬೇಕಾದ್ರೆ ನೋಡಿ, ಇವತ್ತು ಈ ಕೆರೆಗೆ ಎಲ್ಲಾದರೂ ನೀರು ಬರುತ್ತಾ? ಕಂಪ್ಲೀಟಾಗಿ ಮಾಡಿದ್ದೀವಿ. ಬರಬೇಕಾದಾಗ STPಯಿಂದ ಟ್ರೀಟ್ಮೆಂಟ್ ಆಗಿರೋ ವಾಟ್ರೇ ಬರ್ತಾ ಇರೋದು. ಈ ಆಪಾದನೆ ಮುಂಚೆ ಇತ್ತು. ದಯವಿಟ್ಟು ತಮ್ಮ ಮಾಧ್ಯಮಗಳಿಗೆ ಇನ್ನೊಂದು ಸಲ ನಾನು ಕ್ಲಾರಿಟಿ ಮಾಡ್ತಾ ಇದ್ದೀನಿ. ಈ ಆಪಾದನೆ ದಯವಿಟ್ಟು ಇಲ್ಲ, ಈಗ ಕ್ಲಿಯರ್ ಮಾಡಿದ್ದೀವಿ. ಇದೆ, ಇನ್ನೂ ಒಂದು 10% ಇದೆ. ಈ ಪ್ರಪಂಚದಲ್ಲಿ ಯಾರು 100ಕ್ಕೆ 100 ಮಾಡೋಕ್ಕಾಗೋದಿಲ್ಲ. ನಾವು ಅಟ್ಲೀಸ್ಟ್ ಒಂದು 85ರಿಂದ 90% ರೀಚ್ ಆಗಿದ್ದೀವಿ. ಇನ್ನು 10ರಿಂದ 15% ಇನ್ನು ಕರೆಕ್ಟಾಗಿ ಇನ್ನೊಂದು 6 ತಿಂಗಳಿಂದ 1 ವರ್ಷದೊಳಗಡೆ ಜೀರೋ ಮಾಡ್ತೀವಿ. ಮರಗಳು, ರಸ್ತೆ ಅಕ್ಕಪಕ್ಕ ಇರುವಂಥ ಮರಗಳು ಅಂದರೆ ಒಣಗಿದ ಮರಗಳಿದ್ದಾವೆ, ಸ್ವಲ್ಪ ಎಲ್ಲ ವಾಲಿರುವಂಥ ಮರಗಳಿದ್ದಾವೆ. ಮಳೆ ಬಂದಂಥ ಸಂದರ್ಭದಲ್ಲಿ ಬೀಳ್ತದೆ. ಕಾರ್ಮಿಕರು ರಾತ್ರಿಗಳು ಓಡಾಡ್ತಾರೆ ಸರ್. ಹೆಚ್ಚು ಕಮ್ಮಿ ಆದಂಥ ಸಂದರ್ಭದಲ್ಲಿ ಯಾರಿಗೆ ನಿಮ್ಮ ಅರಣ್ಯ ಇಲಾಖೆ ಸಪೋರ್ಟ್ ಮಾಡ್ತಿಲ್ಲ? ಇಲ್ಲ, ಅರಣ್ಯ ಇಲಾಖೆಯವ್ರಿಗೆ ಏನಾಗುತ್ತೆ ಅಂದರೆ ಒಣಗಿರೋ ಮರನ ಕಟ್ ಮಾಡ್ಲಿಕ್ಕೆ ಹೋದ್ರಾಗ ಕಟ್ ಮಾಡೋರ ಮೇಲೆ ಕೇಸ್ ಹಾಕ್ತಾರೆ, ಪೊಲೀಸ್ ಕಂಪ್ಲೇಂಟ್ ಕೊಡ್ತಿದ್ದಾರೆ. ತಾವು ಸಹ ಕಳೆದ ಬಾರಿ ತಮ್ಮ ಮಾಧ್ಯಮಗಳ ಮುಖಾಂತರ ನಾವು ಸಹ ಹೇಳಿದ್ದೀವಿ. ಅವ್ರಿಗೆ ಸ್ವಲ್ಪ ಎಚ್ಚರಿಕೆಯನ್ನು ಕೊಟ್ಟು ಒಣಗಿರೋ ಮರಗಳನ್ನು ನಾವು ಕಡಿಯುವಾಗ ನಮಗೆ ತೊಂದರೆ ಮಾಡಬಾರ್ದು. ನಾವು ಯಾವುದಂತ ಹಸಿ ಮರಗಳನ್ನ ಕಡಿಯೋದಿಲ್ಲ. ಪ್ರಕೃತಿಗೆ ನಾವು ಯಾವತ್ತೂ ವಿರೋಧಿಗಳಲ್ಲ, ಮತ್ತು ಮರ ಕಡಿಯೋ ಅಭ್ಯಾಸ ನಮಗಿಲ್ಲ. ಒಣಗಿರೋ ಮರ ಮತ್ತು ಯಾರ ಮೇಲಾದರೂ ಪ್ರಾಣ ಹಾನಿಯಾಗೋಂಗಿದ್ರೆ ಅಂಥ ಮರಗಳನ್ನು ಮಾತ್ರ ನಾವು ಕಡಿತಾ ಇದ್ದೀವಿ. ಸ್ವಲ್ಪ ತಾವುಗಳು ಸಹ ಅರಣ್ಯ ಇಲಾಖೆಯವರಿಗೆ ಸ್ವಲ್ಪ ಗಮನ ಹೆಚ್ಚಿಸಿ ಸ್ವಾಮಿ. ಥ್ಯಾಂಕ್ ಯು.